ಹಲೋ ಎವ್ರಿವನ್, ಇವತ್ತು ಚಿಕನ್ ಫ್ರೈ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ಮನೇಲಿ, ಮಾಡ್ಕೊಂಡು ತಿಂದು ಹೇಗಿದೆ ಅಂತೇಳಿ. ವೆಲ್ಕಮ್ ಬ್ಯಾಕ್ ಲಿಖಿತಾ ವ್ಲಾಗ್ಸ್. ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗಲಿ. ಇದು ಚಿಕನ್ ಫ್ರೈ ಅಲ್ವಾ, ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಲಿ, ಚೆನ್ನಾಗಿರುತ್ತೆ ಟೇಸ್ಟ್. ಎಣ್ಣೆ ಬಿಸಿ ಆಗ್ತಿದೆ. ನೋಡಿ, ಚಕ್ಕೆ, ಲವಂಗ, ಕಾಳು ಮೆಣಸು ಎಲ್ಲ ಹಾಕೋಣ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಲೋ ಫ್ಲೇಮ್ ಮಾಡಿ, ಇಷ್ಟು ಹಾಕಿ ಲೋ ಫ್ಲೇಮ್ ಮಾಡಿ. ಈಗ ನೋಡಿ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ನಾನು ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದು ಜಜ್ಕೋಬೇಕು, ಜಜ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಚಿಕನಿಗೆ ಚೆನ್ನಾಗಿ ಅರಿಶಿನ ಪುಡಿ ಹಾಕೊಳ್ಳಿ, ಯಾಕಂದರೆ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ಅರಿಶಿನ ಪುಡಿ ಹಾಕೊಂಡ್ರೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಈರುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಮೇನ್ ಈರುಳ್ಳಿನೇ, ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ನಾನು 1 kgಗೆ 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ನಾವು ಕಾಯಿ ಏನೂ ಹಾಕೋಲ್ಲ, ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕೋಬೇಕು. ಇದು ಬ್ಯಾಚುಲರ್ಸು ಮಾಡ್ಕೋಬೋದು ಈಸಿಯಾಗೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಿದೆಯಲ್ಲ, ಅದ್ರ ಫ್ಲೇವರ್ ಬರಬೇಕು, ಬೆಳ್ಳುಳ್ಳಿ ಫ್ಲೇವರ್ ಬರಬೇಕು, ಆವಾಗಲೇ ಚೆನ್ನಾಗಾಗೋದು ಚಿಕನ್ ಫ್ರೈ. ತಕ್ಷಣ ಹಾಕ್ಬಿಡ್ಬೇಡಿ, ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಲಿ. ತಕ್ಷಣ ಹಾಕೊಂಡ್ಬಿಟ್ರೆ ಅದು ಈರುಳ್ಳಿ ಚೆನ್ನಾಗಾಗಲ್ಲ, ರುಚಿ ಆಗಲ್ಲ ನಿಮಗೆ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಚಿಕನ್ ಹಾಕೋಣ. ನೋಡಿ, ನಾನು ತೊಳೆದು 3-4 ಸತಿ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗೆ. ಇದನ್ನು ಚಿಕನ್ನು ಇದ್ರೊಳಗೆ ಹಾಕೊಳ್ಳೋಣ. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ನ. ಚೆನ್ನಾಗಿ ಆಯಿಲಲ್ಲೇ ಬೇಯಬೇಕು, ನೀರು ಹಾಕಬೇಡಿ ಸಡನ್ನಾಗೆ. ಈಗ ನೋಡಿ, ಉಪ್ಪು ಹಾಕೋತಾ ಇದ್ದೀನಿ.
ಕಲ್ಲುಪ್ಪು ಹಾಕ್ಕೊಳ್ಳಿ. ಈ ಎಣ್ಣೆಲೇ ಈ ಥರ ನೀಟಾಗಿ ಫ್ರೈ ಆಗಬೇಕು. ನೋಡ್ಕೊಳ್ಳಿ, ಹಿಂಗೆ ಎಣ್ಣೆ ಬಿಡ್ತಾ ಇರಬೇಕು. ನೋಡ್ಕೊಂಡ್ರಲ್ಲ, ಎಣ್ಣೆಲೇ ಫ್ರೈ ಆಗಿ ಚಿಕನ್ನು ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಇದು ಮಟನ್ ಸ್ಪೂರ್ ಧನಿಯಾ ಪುಡಿ ಹಾಕೊಳ್ಳೋಣ. ಮಟನ್ ಸಾಂಬಾರ್ದು ಧನಿಯಾ ಪುಡಿ. ಇದು ಮಟನ್ ಸಾರು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಾವು ಸಪ್ರೇಟ್ ಮಾಡಿಸ್ಕೋತೀವಿ. ಮಟನ್ ಸಾರ್ದು ಬೇರೆ, ತರಕಾರಿ ಸಾಂಬಾರು ಬೇರೆ ಅಂತ ಸಪ್ರೇಟ್ ಮಾಡಿಸ್ಕೋತೀವಿ. ಖಾರ ಪುಡಿ ಹಾಕೊಳ್ಳೋಣ. ನಾನೊಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. 2-2.5 ಸ್ಪೂನ್ ಹಾಕೋತೀನಿ. ನಿಮ್ಮ ಮನೆಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟಂತೂ ನೋಡಿದ್ರೇ ತಿನ್ನಬೇಕು ಅನ್ಸುತ್ತೆ ನಿಮಗೆ ಚಿಕನ್ ಫ್ರೈ. ಅದು ಬರೀ ಹಿಂಗೆ ಕುದೀತಾ ಇದ್ರೇ ನನಗೆ ತಿನ್ನಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಂದು ಲಿಡ್ ಕ್ಲೋಸ್ ಮಾಡೋಣ. ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಲಿ ಚಿಕನ್ನು. 10 to 15 ಮಿನಿಟ್ಸ್ ಅದು ಗಟ್ಟಿಯಾಗೋವರೆಗೂ ಬೇಯಲಿ. ಅವಾಗ ಚೆನ್ನಾಗಾಗತ್ತೆ. ಅಷ್ಟರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಒಂದು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಗ್ರೇವಿ ಹೇಗಾಗಿದೆ ಅಂತ ನೋಡಿ. ನಾನು ಸ್ವಲ್ಪ ರೈಸಿಗೆ ಮಾಡ್ಕೊಂಡಿದ್ದೀನಿ. ರೈಸಿಗೆ ಸ್ವಲ್ಪ ಲಿಕ್ವಿಡ್ ಥರನೇ ಇರುತ್ತೆ. ನೀವು ಬೇಕಾದರೆ ಚಪಾತಿಗೆ ಮಾಡ್ಕೋಬೇಕು ಅಂದರೆ ಇನ್ನೂ ಒಂದು 5-10 ಮಿನಿಟ್ಸ್ ಬಿಡಿ. ಅವಾಗ ಇನ್ನೂ ಚೆನ್ನಾಗಿ ಕುಕ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನಾನು ರೈಸಿಗಲ್ವ ಸ್ವಲ್ಪ ಲಿಕ್ವಿಡ್ನೆಸ್ ಇರಲಿ ಅಂತ ಬಿಟ್ಟಿದ್ದೀನಿ. ಈಗ ಚಿಕನ್ ಗ್ರೇವಿ ರೆಡಿ ಇದೆ, ರೆಡಿ ಟು ಸರ್ವ್. ನೋಡಿ, ಈಗ ಚಿಕನ್ನ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ ಚಿಕನ್ ಫ್ರೈನ. ನೋಡಿ, ಈಗ ಚಿಕನ್ ಫ್ರೈ ರೆಡಿ ಇದೆ. ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು 5 ಮಿನಿಟ್ಸ್ ಬಿಟ್ಟರೆ ಫುಲ್ ಡ್ರೈ ಆಗೋಗುತ್ತೆ. ತುಂಬ ಚೆನ್ನಾಗಿದೆ ಚಿಕನ್ ಫ್ರೈ ರೆಸಿಪಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಾನು ಇನ್ನೂ ಚಿಕನ್ ರೆಸಿಪಿ ತುಂಬ ತೋರಿಸ್ತೀನಿ ನಿಮಗೆ. ವಿಡಿಯೋ ಮಾಡಿ ಹಾಕ್ತೀನಿ ನಾನು ನಿಮಗೆ. ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ ಎಲ್ಲದರಲ್ಲೂ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಚಿಕನ್ ಫ್ರೈ. ಮಾಡ್ಕೊಂಡು ತಿಂದು ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ತುಂಬ ಚೆನ್ನಾಗಿದೆ ಚಿಕನ್ ಫ್ರೈ. ನೋಡಿ, ತಿಂದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಥ್ಯಾಂಕ್ ಯು.